ನನ್ನ ಎಲ್ಲ ಗ್ರಾಮ ಆಡಳಿತಾಧಿಕಾರಿ ಮಿತ್ರರಿಗೆ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ಸರ್ಫೇಸ್ ವಾಟರ್ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ವಾಟರ್ ಬಾಡಿ ಶೆಡ್ಯೂಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸಂಪೂರ್ಣವಾಗಿ. ಆ ಹಿಂದಿನ ವಿಡಿಯೋ ನೋಡಿಕೊಂಡು ನೀವು ಅದನ್ನು ಮಾಡಿ ಆದಮೇಲೆ ನೆಕ್ಸ್ಟ್ ನೀವು ಸರ್ಫೇಸ್ ವಾಟರ್ ಸ್ಕೀಮ್ ಮಾಡಬೇಕಾಗುತ್ತೆ. ನೀವು ಸರ್ಫೇಸ್ ವಾಟರ್ ಸ್ಕೀಮು ಆಮೇಲೆ ವಾಟರ್ ಬಾಡಿ ಶೆಡ್ಯೂಲು ಎರಡೂ ಒಂದೇ ಜಾಗದಲ್ಲಿ ಮಾಡಬೇಕು. ಮೊದಲು ವಾಟರ್ ಬಾಡಿ ಶೆಡ್ಯೂಲ್ ಮಾಡಬೇಕು. ಅದ್ರ ವಿಡಿಯೋ ಎಲ್ಲ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅದು ಆ ಥರ ಮಾಡಿಕೊಂಡು ನೆಕ್ಸ್ಟು ಇವಾಗ ಸರ್ಫೇಸ್ ವಾಟರ್ ಸ್ಕೀಮ್ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಸರ್ಫೇಸ್ ವಾಟರ್ ಸ್ಕೀಮ್ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಟೇಟು, ಡಿಸ್ಟಿಕ್ಕು, ತಹಸೀಲು ಎಲ್ಲ ಅದೇ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ಕು. ನಾನು ವಿಲೇಜ್ ತೊಗೊಳ್ತೀನಿ. ಸರ್ಫೇಸ್ ವಾಟ್ರ್ ಆವಾಗಲೇ ನಾನು ಏನು ನೀರಿನ ಆಸರೆ ಗಣತಿ ಮಾಡಿದ್ದೆ. ಕೆಲವರು ವಿಲೇಜ್ದು ಸೇಮ್ ವಿಲೇಜ್ ತೊಗೊಳ್ತೀನಿ. ಇವಾಗ ಇದು ಕೇಳೋದು ಇಲ್ಲಿ ತೋರಿಸುತ್ತೆ, ಇದು ನೋ SWS ಸರ್ಫೇಸ್ ವಾಟರ್ ಫೌಂಡ್ ಇನ್ ಪ್ರೀವಿಯಸ್ ಸೆನ್ಸಸ್. ಹಿಂದಿನ ಸೆನ್ಸಸ್ಸಲ್ಲಿ ಯಾವುದೋ ಡಾಟಾ ಫೌಂಡ್ ಆಗಿಲ್ಲ ಅಂತ ಬರ್ತಿದೆ. ಕೆಲವೊಂದು ಕಡೆ ಡಾಟಾ ಫೌಂಡ್ ಆಗಿರುತ್ತೆ, ನೀವು ನೋಡಿಕೊಂಡು ಅದೇ ಎಡಿಟ್ ಕೊಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಯಾವುದೂ ಪ್ರೀವಿಯಸ್ ಇಯರಲ್ಲಿ ಇರಲಿಲ್ಲ, ಹಾಗಾಗಿ ನಾನು ತೊಗೊಂಡಿದ್ದೀನಿ. ಇಲ್ಲ ಅಂತ ಕೊಡ್ತೀನಿ. ಇದು ಅಲ್ಲಿ ಏನಾದರೂ ಪ್ರೀವಿಯಸ್ ಇಯರಲ್ಲಿ ಡಾಟಾ ಇದ್ದರೆ ಇಲ್ಲೇ ಬರುತ್ತೆ. ಅದು ನೆಕ್ಸ್ಟ್ ನೀವು ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಅಲ್ಲೇ ನಿಮಗೆ ಸರ್ವೆ ನಂಬರ್ಗಳೆಲ್ಲ ತೋರಿಸ್ತವೆ. ಅಂಥವು ಮಾತ್ರ ಎಡಿಟ್ ಕೊಟ್ಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಗ್ರೌಂಡ್ ವಾಟರ್ ಸ್ಕೀಮಲ್ಲಿ ಹೇಳಿಲ್ಲ ಇದ್ದ, ಅಲ್ಲಿ ಈ ಪ್ಲಸ್ ಐಕಾನ್ ಇದೆಯಲ್ಲ ಇಲ್ಲೇ ಬರುತ್ತೆ. ಅದು ಏನಾದರೂ ಡಾಟಾ ಇದ್ದರೆ ಗ್ರೌಂಡ್ ವಾಟರ್ ಸ್ಕೀಮಲ್ಲಿ ಆಲ್ಮೋಸ್ಟ್ ಬಂದಿರ್ತವೆ. ಆ ಯಾವ ಸರ್ವೆ ನಂಬರ್ ಬಂದಿರ್ತವೆ ಅದನ್ನು ನೀವು ಎಡಿಟ್ ಕೊಟ್ಕೊಂಡು ಆಟೋಮೆಟಿಕ್ ಅದು ಸರ್ವೆ ನಂಬರೆಲ್ಲ ಸೆಲೆಕ್ಟ್ ಆಗುತ್ತೆ. ಆ ಥರ ನೀವು ಮಾಡ್ಕೋಬೇಕಾಗುತ್ತೆ. ಇದು ಇವಾಗ ಯಾವುದೂ ಡಾಟಾ ಇಲ್ಲ, ಅದೇ ತೋರಿಸುತ್ತೋ ನೋಡ್ಬೋದು ನೀವು. ಇಲ್ಲಿ ಮೊದಲಿಗೆ ಆಪ್ಷನ್ ಬರುತ್ತೆ ಸರ್ಫೇಸ್ ಫ್ಲೋ ಸ್ಕೀಮು, ಎರಡನೇ ಆಪ್ಷನ್ನು ಸರ್ಫೇಸ್ ಲಿಫ್ಟ್ ಸ್ಕೀಮ್ ಅಂತ. ಸರ್ಫೇಸ್ ಫ್ಲೋ ಸ್ಕೀಮ್ ಅಂದರೆ ಮಾಮೂಲಿ ಮೇಲ್ಮೈ ಜಲ ಅಂತ. ನೀವು ಮಾಮೂಲಿ ಈ ಕೆರೆ ಕಟ್ಟೆ ಎಲ್ಲ ಇದಕ್ಕೆ ಸರ್ಫೇಸ್ ಫ್ಲೋ ಸ್ಕೀಮ್ಗೆ ಬರುತ್ತೆ. ಸರ್ಫೇಸ್ ಲಿಫ್ಟ್ ಸ್ಕೀಮ್ ಅಂದರೆ ಏತ ನೀರಾವರಿ ಅಂತ. ಮೇಲ್ಮೈ ಏತ ನೀರಾವರಿ ಅಂದರೆ ಮಾಮೂಲಿ ಈ ಕಾಲುವೆ ಎಲ್ಲ ಲಿಫ್ಟು ಇರಿಗೇಷನು ಎಲ್ಲ ಈ ಸರ್ಫೇಸ್ ಲಿಫ್ಟ್ ಸ್ಕೀಮಲ್ಲಿ ಬರುತ್ತೆ. ನಾನಿಲ್ಲಿ ಕೆರೆ ಆಗಿರೋದ್ರಿಂದ ಸರ್ಫೇಸ್ ಫ್ಲೋ ಸ್ಕೀಮ್ ತೊಗೋತಾ ಇದ್ದೀನಿ. ನೋಡ್ಬೋದು ನೀವು. ನೋ ಸ್ಕೀಮ್ ಆಫ್ ಸೆಲೆಕ್ಟೆಡ್ ಟೈಪ್ ವಾಸ್ ಎನ್ಯುಮರೇಟೆಡ್ ಇನ್ ದಿಸ್ ವಿಲೇಜ್ ಡ್ಯೂರಿಂಗ್ ದ 6th MI ಸೆನ್ಸಸ್ ಅಂತ. ಅಂದರೆ ಹಿಂದಿನ 6ನೇ ಸೆನ್ಸಸ್ಸಲ್ಲಿ ಇದು ಇರಲಿಲ್ಲ ಅಂತ ಕೇಳ್ತಿದೆ, ಇನ್ಫಾರ್ಮೇಷನ್ ಕೊಡ್ತಾಯಿದೆ. ಅದು ಓಕೆ ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ನೀವು ಗ್ರೌಂಡ್ ವಾಟರ್ ಮಾಡಬೇಕಾದ್ರೂ ಅಷ್ಟೇ, ಆಮೇಲೆ ವಾಟರ್ ಬಾಡಿ ಸೆನ್ಸಸ್ ಮಾಡ್ಬೇಕಂದ್ರೂ ಅಷ್ಟೇ, ಇವಾಗ ಸರ್ಫೇಸ್ ವಾಟರ್ ಸ್ಕೀಮ್ ಮಾಡ್ಬೇಕಂದ್ರೂ ಅಷ್ಟೇ. ಮಾಮೂಲಿ ಇಲ್ಲಿ ಪ್ಲಸ್ ಐಕನಲ್ಲಿ ಕ್ಲಿಕ್ ಕೊಟ್ಕೊಂಡ್ರೆ ಅದು ನ್ಯೂ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ನ್ಯೂ ಸರ್ಫೇಸ್ ವಾಟರ್ ಸ್ಕೀಮ್ ರೆಕಾರ್ಡ್ ವಿಲ್ ಬಿ ಕ್ರಿಯೇಟೆಡ್ ಅಂತ ಬಂತು. ಓಕೆ ಇಂಟು ಕೊಡ್ತೀನಿ. ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ಫಿಲಪ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಮೊದಲ ಆಪ್ಷನ್ ಮಾಮೂಲಿ ಸರ್ಫೇಸ್ ಫ್ಲೋ ಸ್ಕೀಮ್ ತೊಗೋಬೇಕು. ನೆಕ್ಸ್ಟು ನೇಚರ್ ಆಫ್ ಫ್ಲೋ ಸ್ಕೀಮು, ಯಾವುದು ಯಾವನು ಕೆರೆನ, ಕೊಳನ, ಸರೋವರನ ಏನಾಯ್ತು ಅಂತ ಕೇಳುತ್ತೆ. ಮಾಮೂಲಿ ಇಲ್ಲ ಎರಡನೇ ಆಪ್ಷನ್ ಇದೆಲ್ಲ ಕೆರೆ, ಟ್ಯಾಂಕು, ಅದು ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ 3.3 ವೆದರ್ ಸರ್ಫೇಸ್ ವಾಟರ್ ಸ್ಕೀಮ್ ಈಸ್ ಇನ್ಸ್ಟಾಲ್ಡ್ ಆನ್ ವಾಟರ್ ಬಾಡಿ ಆ್ಯಸ್ ಪರ್ ದಿ ಡೆಫಿನಿಷನ್ ಮೆನ್ಷನ್ಡ್ ಇನ್ ದಿ ವಾಟರ್ ಬಾಡಿ ಸೆನ್ಸಸ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಇದೆ ವೆದರ್ ದ ಕರೆಸ್ಪಾಂಡಿಂಗ್ ವಾಟರ್ ಬಾಡಿ ಆಸ್ ಫಿಲ್ಡ್ ಅಂತ ಕೇಳುತ್ತೆ. ಇದು ಪೂರ್ತಿ ತುಂಬಿದನ ಅಂತ ಕೇಳುತ್ತೆ. ಇದು ನೋ ಅಂತ ಕೊಡಿ. ನೆಕ್ಸ್ಟ್ ಇದು ಯಾರ ಅಂಡ್ರಲ್ಲಿದೆ ಅಂತ ಕೇಳುತ್ತೆ. ಗೋರ್ಮೆಂಟ್ ಓನರು, ಕೋಆಪ್ರೇಟಿವ್ ಓನರು, ಪಂಚಾಯತಿ ಓನರು. ಮಾಮೂಲಿ ಕೆರೆ ಕಟ್ಟೆಗಳೆಲ್ಲ ನಾವು ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿರ್ತೀವಿ. ಹಾಗಾಗಿ ಪಂಚಾಯತಿ ಓನರ್ ಅಂತ ಕೊಡ್ತೀನಿ. ನೀವು ನೋಡ್ಕೋಬೋದು ಯಾವ ಅಂಡ್ರಲ್ಲಿ ಬರುತ್ತೆ ಅದು ಆ ನೀರಿನ ಯೋಜನೆ. ಅದನ್ನ ನೀವು ಸ್ಟಡಿ ಮಾಡಿಕೊಂಡು ತೊಗೊಳ್ಳಿ. ಇಲ್ಲಿ ಪಂಚಾಯತಿ ಓನರ್, ಇದು ಕೆರೆ ಕಟ್ಟೆ ಎಲ್ಲ ನಾವು ಮಾಮೂಲಿ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿರೋದ್ರಿಂದ ಪಂಚಾಯತಿ ಓನರ್ ಅಂತ ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ಗೆಟ್ ಜಿಯೋ ಲೊಕೇಶನ್, ಅದು ಆಟೋಮೆಟಿಕ್ ತೊಗೊಂಡಿರುತ್ತೆ ಜಿಯೋ ಲೊಕೇಶನು. ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ಸರ್ವೆ ನಂಬರ್ ಕೇಳುತ್ತೆ. ನೆಕ್ಸ್ಟು ಆವಾಗಲೇ ಹಾಕಿದ್ನಲ್ಲ 117 ಅಂತ ತೊಗೊಳ್ತೀನಿ. ಟೋಟಲ್ ಹೋಲ್ಡಿಂಗ್ ಆಫ್ ಓನರ್ ಇನ್ ಕೇಸ್ ಇಂಡಿವಿಜುವಲ್ ಓನರ್ ಅಂತ ಇದ್ದರೆ ಅಂತ ಅದು ಆಪ್ಷನ್. ಅದೇನು ನಾನು ಆಲ್ರೆಡಿ ಪಂಚಾಯತಿ ಓನರ್ ಅಂತ ಕೊಟ್ಟಿರೋದ್ರಿಂದ ಬರೋಲ್ಲ. ಇಂಡಿವಿಜುವಲ್ ಕೊಟ್ಟರೆ ಅದು ಬರೋದು ಆಪ್ಷನು.
ಇಂಡಿವಿಜುವಲ್ ಯಾವುದೂ ಇರೋಲ್ಲ, ಸಾಮಾನ್ಯವಾಗಿ ಪಂಚಾಯತ್ ನೋಡಿ ಇಲ್ಲಿ ಗೌರ್ಮೆಂಟ್ ನೋಡಿ ಇರುತ್ತೆ. 117 ಹಾಕಿದ್ದೀನಿ. ಲಾಸ್ಟು ಇವೆಲ್ಲ ಆಪ್ಷನ್ ಬ್ಲಾಕ್ ಆಗಿರ್ತವೆ. 7ನೇ ಆಪ್ಷನ್ನು ಇಯರ್ ಆಫ್ ಕಮೆನ್ಸಿಂಗ್ ಆಫ್ ದಿ ಸ್ಕೀಮ್. ಈ ಕೆರೆ ಯಾವಾಗ ಕಮೆನ್ಸ್ ಆಯಿತು ಅಂತ ಕೇಳುತ್ತೆ. ಇದು ರೈತರು ಕೇಳಿದಾಗ ಇದು ಸುಮಾರು 30-40 ವರ್ಷದ ಹಳೆ ಕೆರೆ ಸರ್ ಅಂತ ಹೇಳಿದ್ರು ಅವರು. ಹಂಗಾಗಿ 18-19 ಹಿಂದಿನಿಂದ ಆ ಆಪ್ಷನ್ ಮೊದಲೇ ಆಪ್ಷನ್ ತೊಗೊಂಡಿದ್ದೀನಿ. ನೀವು ನೋಡಿಕೊಂಡು ಯಾವ ಇಯರಲ್ಲಿ ಇದು ಕೆರೆ ಇದು ಆಗಿದೆ ಅಂತ ಕ್ರಿಯೇಟ್ ಆಗಿದೆ ಅಂತ ನೀವು ಅದು ಆಪ್ಷನ್ ಹಾಕೋಬೋದು. ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ದಿ ಸ್ಕೀಮ್. ಈ ಕೆರೆ ಏನೋ ಒಂದು ಸ್ಟ್ರಕ್ಚರ್ ಬರೋಕ್ಕೆ ಏನು ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಕಾಸ್ಟ್ ಆಗಿದೆ ಅಂತ ಕೇಳುತ್ತೆ. ಮಾಮೂಲಿ ನೀವು ಪಂಚಾಯತಿಗೆ ಕೇಳ್ಕೊಂಡು ಇಲ್ಲ ಅಲ್ಲಿ ರೈತರಿಗೆ ಕೇಳ್ಕೊಂಡು ಹಾಕೋಬೋದು. ಇಲ್ಲಿ ರೈತರಿಗೆ ಕೇಳ್ಕೊಂಡಾಗ ನಾನು ಅಂದಾಜು ಸರ್ ಒಂದು ಈ ಚಿಕ್ಕ ಕೆರೆ ಆಗಿರೋದ್ರಿಂದ ಒಂದು 7-8 ಲಕ್ಷ ಆಗುತ್ತೆ ಸರ್ ಅಂತ ಹೇಳಿದ್ರು ಅವರು. ಮಾಮೂಲಿ ನಾನೊಂದು 7 ಲಕ್ಷ ಹಾಕ್ತೀನಿ. ಕಾಸ್ಟ್ ಆಫ್ ಮಷಿನರಿ. ಏನು ಮಷಿನರಿ ಇಲ್ಲೆಲ್ಲ ಮಾಮೂಲಿ ಯೂಸ್ ಮಾಡೋಕ್ಕೆ ಕೆರೆ ಎಲ್ಲ ಇದು ಮಾಡೋಕ್ಕೆ JCB ಅದು ಇದು ಎಲ್ಲ ಇರುತ್ತಲ್ಲ, ಅದೆಲ್ಲ ಮಷಿನರಿ ಏನು ಕಾಸ್ಟ್ ಆಗುತ್ತೆ ಅಂತ ಆಪ್ಷನ್ ಇದು. ಹಂಗೆ ನಾನು ಒಂದು ರೈತರು ಕೇಳ್ಕೊಂಡಾಗ ಒಂದು 3 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. 3 ಲಕ್ಷ ತೊಗೊಂಡಿದ್ದೀನಿ. ಅದು ಮಾಮೂಲಿ ಏನು ಇದು ಬರುತ್ತೆ, ಅದು ನೋಟಿಫಿಕೇಷನ್ ಬರುತ್ತೆ 1 ಲಕ್ಷ ಮೇಲೆ ತೊಗೋತಾಯಿದ್ದೀರಿ ನೀವು ಅಂತ. 3 ಲಕ್ಷ ತೊಗೊಳ್ಳಿ. ನಿಮಗೆ ಅಂದರೆ ಅಲ್ಲಿ ಕೇಳ್ಕೊಳ್ಳಿ ಎಷ್ಟು ಇದೆ ಅಂತ. ನೀವು 1 ಲಕ್ಷನೂ ಕೊಡ್ಬೋದು, 2 ಲಕ್ಷನೂ ಕೊಡ್ಬೋದು, 3 ಲಕ್ಷನೂ ಕೊಡ್ಬೋದು, 10 ಲಕ್ಷನೂ ಕೊಡ್ಬೋದು. ಅಲ್ಲಿ ಕೇಳಿಕೊಂಡು ಅದು ಏನು ವೆಚ್ಚ ಆಗಿದೆ ರೈತರು ಕೇಳಿಕೊಂಡು ಅಂದಾಜು ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲೊಂದು 3 ಲಕ್ಷ ತೊಗೊಂಡಿದ್ದೀನಿ. ಅವ್ರು ರೈತರು ಹೇಳಿದಾಗ 3 ಲಕ್ಷ ಅಂತ ಹೇಳಿದ್ರು, ಆ ಥರ 3 ಲಕ್ಷ ತೊಗೊಂಡಿದ್ದೀನಿ. ಮೇಂಟೆನೆನ್ಸ್, ಕಾಸ್ಟ್ ಆಫ್ ಮೇಂಟೆನೆನ್ಸು ಎಷ್ಟು ಮೇಂಟೆನೆನ್ಸ್ಗೆ ಅಂದರೆ ಹೂಳು ತೆಗಿಯೋಕ್ಕೆಲ್ಲ ಪ್ರತಿ ವರ್ಷ ಏನು ತೆಗಿಯೋದಿಲ್ಲ, ಯಾವಾಗಾದರೂ ಒಂದು 5 ವರ್ಷಕ್ಕೆ 6 ವರ್ಷಕ್ಕೆ ಹಿಂಗೆ ಹೂಳು ತುಂಬಿದಾಗ ತೆಗಿತಾರೆ ಹೂಳು. ಅದು ಮಾಮೂಲಿ ಒಂದು 5 ಲಕ್ಷ ಅಂತ ಇಲ್ಲಿ ರೈತರು ಹೇಳಿದಾಗ 5 ಲಕ್ಷ ಅಂತ ಹೇಳಿದ್ರು. ನಾನೊಂದು 5 ಲಕ್ಷ ಹಾಕೋತಾ ಇದ್ದೀನಿ. ಅದು ಮಾಮೂಲಿ ಏನೋ ಒಂದು ನೋಟಿಫಿಕೇಷನ್ ಕೊಡುತ್ತೆ. ಅದು ನೀವು 1 ಲಕ್ಷ ಮೇಲೆ ಹಾಕಿದ್ರೆ ಅದು ಓಕೆ ಕೊಟ್ಟು ಹಾಕಿ, ಏನು ತೊಂದರೆ ಏನಿಲ್ಲ. ಮಾಮೂಲಿ ರೈತರು ಕೇಳಿ ಇನ್ಫಾರ್ಮೇಷನ್ ಹಾಕ್ಬೇಕಾಗಿದ್ರೆ ಅದನ್ನು ನಾವು ಹಾಕ್ಬೋದು ನೀವು. ಈ ಪೆನಿ ಸಬ್ಸಿಡಿ ಪ್ರೊವೈಡೆಡ್ ಬೈ ಗೌರ್ಮೆಂಟ್ ಅಂತ ಕೇಳುತ್ತೆ. ಇದು ಹಾಕಲೇಬೇಕಾಗುತ್ತೆ ನೀವು, ಯಾಕಂದರೆ ಕೆರೆ ಕಟ್ಟೆಗಳಿಗೆಲ್ಲ ಗೌರ್ಮೆಂಟಿಂದಲೇ ಸಾಮಾನ್ಯವಾಗಿ ಅಮೌಂಟ್ ಬರುತ್ತೆ. ಪಂಚಾಯತಿ ಅಂಡರಲ್ಲಿ ಹಾಕೋಬೋದು. ಅದು ಏನು ಕನ್ಸ್ಟ್ರಕ್ಷನ್ ಆಗಿದೆ ಮೇಲ್ಗಡೆ 7 ಲಕ್ಷ ಅಂತ ಹಾಕಿದ್ದೀನಿ. 7 ಲಕ್ಷ ನೀವು ಹಾಕೋಬೋದು. ಅಲ್ಲಿ ಏನು ಅಮೌಂಟ್ ಹಾಕಿರ್ತೀರಿ ಅದಕ್ಕಿಂತ ಜಾಸ್ತಿ ಹಾಕೋಂಗಿಲ್ಲ, ಕಡಿಮೆನೇ ಹಾಕ್ಬೋದು. ಬಟ್ ಅದು ಏನು ಮೇಲ್ಗಡೆ ಕಾಸ್ಟ್ ಏನು ಹಾಕಿದ್ರಿ ನಾನು 7 ಲಕ್ಷ ಹಾಕಿದ್ದೀನಿ. ಕಾಸ್ಟ್ ಆಫ್ ಮಷಿನರಿಗೆ ಇಲ್ಲಿ ಏನು ಮಷಿನರಿಗೆ ಅಮೌಂಟ್ ಹಾಕಿರ್ತೀನಿ ಅಷ್ಟೇ ಅಮೌಂಟ್ ಹಾಕಬೇಕು. ನೀವು ಜಾಸ್ತಿ ಹೆಚ್ಚು ಕಡಿಮೆ ಹಾಕಿದ್ರೆ ತೊಗೊಳ್ಳೋದಿಲ್ಲ ಅದು. ಈಗ 3 ಲಕ್ಷ ಮೇಲ್ಗಡೆ ಮಷಿನರಿಗೆ 3 ಲಕ್ಷ ಹಾಕಿದ್ದೀನಿ. 3 ಲಕ್ಷ ತೊಗೊಳ್ತೀನಿ ನಾನು. ಮೂರು ಲಕ್ಷ ಹಾಕಿದ್ದೀನಿ. 30 ಲಕ್ಷ ಆಗಿದೆ, ಸಾರಿ. ಮೂರು ಲಕ್ಷ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಸಬ್ಸಿಡಿ ಫಾರ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಸ್ಕೀಮ್ ಮಸ್ಟ್ ಬಿ 0 ಲೆಸ್ ದೆನ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್. ಇಲ್ಲಿ ಮೇಲ್ಗಡೆ ಏನು ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಇದೆ ಆ ಮೊತ್ತ ಈ ಮೊತ್ತ ಡಿಫ್ರೆನ್ಸ್ ಹಾಕಿದರೆ ತೊಗೊಳ್ಳಲ್ಲ ಇದು. ನಾನಿಲ್ಲಿ 70 ಲಕ್ಷ ಹಾಕಿದ್ದೀನಿ, ಹಂಗಾಗಿ ತೊಗೋತಾ ಇಲ್ಲ ಅದು 7 ಲಕ್ಷ ಮಾಡಬೇಕು. 7 ಲಕ್ಷ ಮಾಡಿದ್ದೀನಿ. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಏನಾದ್ರು ಹೆಚ್ಚು ಕಡಿಮೆ ಮೇಲ್ಗಡೆ ಏನು ಅಮೌಂಟ್ ಹಾಕಿರ್ತೀರ ಅದು ಇಲ್ಲಿ ಹೆಚ್ಚು ಕಡಿಮೆ ಹಾಕಿದ್ರೆ ತೊಗೊಳ್ಳಲ್ಲ ಅದು. ಇವಾಗ 7 ಲಕ್ಷ 3 ಲಕ್ಷ ಸರಿ ಮಾಡಿದ್ದೀನಿ. ಇವಾಗ ಕೊಡ್ತೀನಿ ನೋಡಿ, ಇವಾಗ ತೊಗೊಳ್ತದು. ಕರೆಂಟ್ ಸ್ಟೇಟಸ್ ಆಫ್ ದಿ ಸ್ಕೀಮ್. ಇದು ಏನು ಕೆರೆ ಏನಾದರೂ ಪೂರ್ತಿ ಮುಚ್ಚೋಗಿದ್ದಾನೆ ಅಂತ ಕೇಳುತ್ತೆ. ಇದು ಕೆರೆ ಯೂಸಲ್ಲಿದೆ, ಹಾಗಾಗಿ ಯೂಸ್ ಅಂತ ಕೊಡ್ತೀನಿ. ನೀವು ಪೂರ್ತಿ ಅದು ಮುಚ್ಚೋಗಿದ್ದರೆ ಅಥವಾ ನೀರೇ ಇರಲಿಲ್ಲ, ಯೂಸಲ್ಲಿ ಇರಲಿಲ್ಲ ಅಂದರೆ ನೋ ಯೂಸ್ ಅಂತ ಕೊಡ್ಬೋದು.
ಇನ್ ಯೂಸ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಮೆಥಡ್ ಆಫ್ ವಾಟರ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳುತ್ತೆ. ಇಲ್ಲಿ ಕೆರೆಗೆ ಯಾವ ರೀತಿ ನೀರು ತುಂಬ್ತಾರೆ ಅಂತ, ಮಾಮೂಲಿ ಮಳೆಯಿಂದ ಏನಾದರೂ ತುಂಬಿದ್ರೆ ಅದರಂತ ಕೊಡಿ. ಇಲ್ಲಿ ಮಾಮೂಲಿ ಹೇಳಿದಾಗ ರೈತರು ಕೇಳಿದಾಗ ಅವರು ಒಂದು ಚಿಕ್ಕ ಕಾಲುವೆಯಿಂದ ನೀರು ಬಿಡ್ತೀವಿ ಸರ್ ಅಂತ ಹೇಳಿದ್ರು ಅವರು. ಇಲ್ಲಿ ಒಂದು ಕಾಲುವೆ ಇದೆ, ಆ ಕಾಲುವೆಯಿಂದ ನೀರು ಬಿಡ್ತೀವಿ ಅಂತ ಹೇಳಿದ್ರು ಅವರು. ಹಾಗಾಗಿ ನಾನು ಓಪನ್ ವಾಟರ್ ಚಾನಲ್ನು ಅನ್ಲೈನ್ಡು ಕಚ್ಚಾ ಅಂತ ಕೊಟ್ಟಿದ್ದೀನಿ. ನೀವು ನಿಮ್ಮ ಯೋಚನೆಗೆ ಬಿಟ್ಟಿದ್ದು, ಅದು ಯಾವ ರೀತಿ ಫಿಲ್ ಆಗುತ್ತೆ. ಮಳೆಯಿಂದ ಫಿಲ್ ಆದರೆ ಇಲ್ಲಿ ಮಳೆ ಆಪ್ಷನ್ ಇಲ್ಲ, ಅದರಂತ ಕೊಡ್ಬೋದು ನೀವು. ನಾನಿಲ್ಲಿ ಓಪನ್ ವಾಟರ್ ಚಾನಲ್ ಅಂತ ಕೊಟ್ಟಿದ್ದೀನಿ, ಕಚ್ಚಾ ಅನ್ಲೈನ್ಡ್ ಅಂತ. ನೀವು ಯಾವುದಾದ್ರೂ ಆಪ್ಷನ್ ಕೊಡ್ಬೋದು ಇಲ್ಲಿ. ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ನಾನು ಮಾಮೂಲಿ ಇರಿಗೇಷನ್ ಪರ್ಪಸಿಗೆ ಯೂಸ್ ಆಗಿಲ್ಲ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಎಲ್ಲ ಆಪ್ಷನ್ ಬ್ಲಾಕ್ ಆಗಿದ್ದಾವೆ. ಇಲ್ಲಿ ನೋಡ್ಬೋದು ನೀವು, ನಂಬರ್ ಆಫ್ ಡೇಸ್ ಪಂಪ್ಡ್ ಆಪ್ರೇಟೆಡ್ ಅಂತ. ಇರಿಗೇಷನ್ ಪರ್ಪಸ್ಗೆ ಏನಾದರೂ ಕೊಟ್ಟಿದ್ರೆ ಇದೆಲ್ಲ ಬರೋದು ಇಲ್ಲೆಲ್ಲ ಬ್ಲಾಕ್ ಆಗಿರ್ತವೆ. ನೆಕ್ಸ್ಟ್ ಕೊಡ್ತೀನಿ. ವೆದರ್ ದ ಸ್ಕೀಮ್ ಈಸ್ ಲೊಕೇಟೆಡ್ ಇನ್ ದಿ, ಇದು ಬೃಹತ್ ಅಥವಾ ಮಧ್ಯಮ ನೀರಾವರಿ ಯೋಜನೆಗೆ ಬರುತ್ತಾ ಅಂತ ಕೇಳುತ್ತೆ. ದೊಡ್ಡ ಇದು ಸ್ಕೀಮ್ ಇದ್ದರೆ ನೀವು ಹೌದು ಅಂತ ಕೊಡ್ಬೋದು. ಇದು ಚಿಕ್ಕ ಇದು ಆಗಿರೋದ್ರಿಂದ ನೋ ಅಂತ ಕೊಡ್ತೀನಿ ನಾನು. ವೆದರ್ ದ ಸ್ಕೀಮ್ ಇನ್ ಮೀನ್ಟ್ ಓನ್ಲಿ ಫಾರ್ ರಿಚಾರ್ಜ್ ಆಫ್ ಗ್ರೌಂಡ್ ವಾಟರ್, ಅಂದರೆ ನಾನು ಮೊದಲೇ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಇದು ಅಂತರ್ಜಲ ಮಟ್ಟ ಹೆಚ್ಚೋಕ್ಕೆ ಮಾತ್ರ ಇಲ್ಲಿ ರೈತರು ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆರೆ ಕಟ್ಟೆಗಳೆಲ್ಲ ಸಾಮಾನ್ಯವಾಗಿ ಅದೇ ರೀತಿ ಮಾಡ್ತಾರಂತ. ಅದೇ ಆಪ್ಷನ್ ಇದು. ವೆದರ್ ದ ಸ್ಕೀಮ್ ಈಸ್ ಮೀನ್ಟ್ ಓನ್ಲಿ ಫಾರ್ ಗ್ರೌಂಡ್ ರಿಚಾರ್ಜ್, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಇಲ್ಲಿ ಕಲ್ಚರಬಲ್ ಕಮಾಂಡ್ ಏರಿಯಾ ಮಾಮೂಲಿ ಬರೋದಿಲ್ಲ. ಇಲ್ಲಿ ನೋಡ್ಬೋದು ನೀವು, ಮಾಮೂಲಿ ಇಲ್ಲಿ ಸೀಸನ್ ವೈಸ್ ಇರಿಗೇಷನ್ ಪೊಟೆನ್ಷಿಯಲ್ ಕ್ರಿಯೇಟೆಡ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಯಾಕಂದರೆ ನಾನು ಗ್ರೌಂಡ್ ವಾಟರ್ ರಿಚಾರ್ಜ್ಗೆ ಅಂತ ಕೊಟ್ಟಿದ್ದೀನಿ. ದೊಡ್ಡ ಕೆರೆಗಳಿಗೆಲ್ಲ ನೀವು ಎಸ್ ಅಂತ ಕೊಟ್ಟಾಗ ಇವೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಎಷ್ಟು ಏರಿಯಾ ನೀರಾವರಿ ಆಗಿದೆ ಏನು ಎತ್ತ ಅಂತ ಅಲ್ಲಿ ಆಪ್ಷನ್ ನೀವು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅಂದಾಜು ಮೇಲೆ ನೀವು ಆ ಏರಿಯಾಗಳನ್ನು ಫಿಲ್ ಮಾಡ್ತಾ ಬರಬೇಕಾಗುತ್ತೆ. ನಾನು ನೋ ಕೊಟ್ಟಿರೋದ್ರಿಂದ ಇವು ಯಾವುದೋ ಆಪ್ಷನ್ನು ಎಲ್ಲ ಬ್ಲಾಕ್ ಆಗಿದ್ದಾವೆ, ನನಗೆ ಯಾವುದೂ ಬರ್ತಾಯಿಲ್ಲ ಹಾಕೋಕ್ಕಿಲ್ಲಿ. ನೆಕ್ಸ್ಟ್ ವೆದರ್ ದ ಸ್ಕೀಮ್ ಈಸ್ ಅಂಡರ್ ಯುಟಿಲೈಸ್ಡ್, ಅಂದರೆ ಮಾಮೂಲಿ ಅದು ಏನಾದರೂ ಹೂಳು ತುಂಬ್ಕೊಂಡಿದ್ದಾನೆ ಅಂತ ಕೇಳುತ್ತೆ. ನೀವು ಎಸ್ ಅಂತ ಕೊಟ್ಟರೆ ಇಲ್ಲಿ ಮಾಮೂಲಿ ಎಲ್ಲ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಇದು ಮಾಮೂಲಿ ಕೆರೆ ಇದು ಪೂರ್ತಿ ಯಾವುದೇ ಹೂಳು ತುಂಬಿಕೊಳ್ಳದೆ ಇರೋದ್ರಿಂದ ನಾನು ನೋ ಅಂತ ಕೊಡ್ತೀನಿ. ಇದು ಸಾರಿ, ಇದು 31ನೇ ಪಾಯಿಂಟ್ ಏನಂದರೆ ವೆದರ್ ದ ಸ್ಕೀಮ್ ಈಸ್ ಅಂಡರ್ ಯುಟಿಲೈಸ್ಡ್, ಅಂದರೆ ಈ ಕೆರೆದು ಏನು ಸಾಮರ್ಥ್ಯ ಕುಂಠಿತವಾಗಿದೆನಾ ಅಂತ, ಅಂದರೆ ನೀರು ಏನೇ ಕುಂಠಿತ ಆಗಿದೆ ಅಂತ ಹೌದು ಅಂತ ಕೊಡಬೇಕು, ಎಸ್ ಅಂತ ಕೊಡಿ. ಮಾಮೂಲಿ ಫುಲ್ಲು ಇದ್ದರೆ ನೋ ಅಂತ ಕೊಡಿ, ಮಾಮೂಲಿ ಕುಂಠಿತಗೊಂಡಿದ್ದೀನ ಅಂತ ಕೇಳುತ್ತೆ ಇದು. ಮಾಮೂಲಿ ಫುಲ್ ಇದ್ದರೆ ನೋ ಅಂತ ಕೊಡಿ, ಸ್ವಲ್ಪ ನೀರು ಕಡಿಮೆ ನೀರಿದ್ದರೆ ಹೌದು ಕುಂಠಿತಗೊಂಡಿದ್ದೀನ ಅಂತ ಕೊಡಬೇಕು, ಎಸ್ ಅಂತ ಕೊಡ್ತೀನಿ. ನೆಕ್ಸ್ಟು ರೀಸನ್ ಫಾರ್ ಅಂಡರ್ ಯುಟಿಲೈಸೇಷನ್ ಆಫ್ ಸ್ಕೀಮು, ಆ ಕುಂಠಿತ ಆಗೋಕ್ಕೆ ಏನು ಕಾರಣ ಅಂತ ಕೇಳುತ್ತೆ ಇದು. ಇಲ್ಲಿ ನೋಡ್ಬೋದು 1ನೇ ಆಪ್ಷನ್ನು ನನ್ ಅವೈಲಬಿಲಿಟಿ ಆಫ್ ಅಡ್ವೊಕೇಟ್ ಪವರ್ ಆರ್ ಫ್ಯೂಯಲ್, ಅಂದರೆ ವಿದ್ಯುತ್ ಶಕ್ತಿ ಕೊರತೆ ಇದೆ ಅಂತ ಕೇಳುತ್ತೆ ಮೊದಲೇ ಆಪ್ಷನ್ನು. 2ನೇ ಆಪ್ಷನ್ನು ಮೆಕ್ಯಾನಿಕಲ್ ಬ್ರೇಕ್ ಡೌನ್, ಅಂದರೆ ಯಾಂತ್ರಿಕ ಅಡಚಣೆ. 3ನೇ ಆಪ್ಷನ್ನು ಲೆಸ್ ಡಿಸ್ಚಾರ್ಜ್ ಇನ್ ವೆಲ್ ಅಂತ ಕೇಳುತ್ತೆ, ಅಂದರೆ ಮಾಮೂಲಿ ಕಡಿಮೆ ನೀರಿನ ಲಭ್ಯತೆ ಅಂತ ಆಪ್ಷನ್ ಇದು. ಸ್ಟೋರೇಜ್ ನಾಟ್ ಫಿಲ್ಡ್ ಅಪ್ ಫುಲ್ಲಿ, ಅಂದರೆ ಪೂರ್ತಿ ತುಂಬದೇ ಇರುವುದು ಅಂತ ಇದು ಆಪ್ಷನ್ನು. ನೀವು ಇದು 3ನೇ ಆಪ್ಷನ್ ಆದರೂ ತೊಗೋಬೋದು, ಕಡಿಮೆ ನೀರಿನ ಲಭ್ಯತೆ ತೊಗೋಬೋದು. 4ನೇ ಆಪ್ಷನ್ನು ತೊಗೋಬೋದು. 5ನೇ ಆಪ್ಷನ್ನು ಸಿಲ್ಟೇಷನ್ ಆಫ್ ಕೆನಲ್ ಬರ್ ಸ್ಟೋರೇಜ್ ಅಂತ, ಅಂದರೆ ಹೂಳು ತುಂಬಿದೆ ಅಂತ ಇದು 5ನೇ ಆಪ್ಷನ್ನು.
6ನೇ ಆಪ್ಷನ್ ಬ್ರೇಕ್ ಡೌನ್ ಚಾನಲ್ಸ್ ಅಂದರೆ ಖಾಲಿ ಉಳಿದೋಗಿದೆ ಅಂತ ಅದೇನು ಬರೋಲ್ಲ. ಏನೇ ಅದರ್ ರೀಸನ್ ಬೇರೆ ನಿಮ್ದು ಯಾವುದೋ ರೀಸನ್ ಇಲ್ಲ ಅಂದರೆ ಬೇರೆ ರೀಸನ್ನು ನೀವು ಅದರ ಅಂತ ತೊಗೋಬೋದು. ಇಲ್ಲಿ ನಾನು 3ನೇ ಆಪ್ಷನ್ನು ಇಲ್ಲ 4ನೇ ಆಪ್ಷನ್ ತೊಗೋಬೋದು. ನಾನು ಪೂರ್ತಿ ತುಂಬದೇ ಇರೋದು 4ನೇ ಆಪ್ಷನ್ನು, ಕಡಿಮೆ ನೀರಿನ ಲಭ್ಯತೆ 3ನೇ ಆಪ್ಷನ್ನು. ನಾನು 4ನೇ ಆಪ್ಷನ್ ತೊಗೊಳ್ತೀನಿ ಪೂರ್ತಿ ತುಂಬಿಲ್ಲ ಅಂಥೇಳಿ. ಫಿಲ್ಡ್ ಸ್ಟೋರೇಜು, ಇದು ಸ್ಟೋರೇಜು ಎಷ್ಟು ಫಿಲ್ ಆಗಿದೆ ಅಂತ ಕೇಳುತ್ತೆ. ನಾನು ಆವಾಗಲೇ ಮೊದಲೇ ಇದರಲ್ಲೇ ವಾಟರ್ ಬಾಡಿ ಶೆಡ್ಯೂಲಲ್ಲೇ ಹೇಳಿದ್ದೆ ಇದು ಫುಲ್ಲು ಕಡಿಮೆ ನೀರು ತುಂಬಿದೆ ಅಂತ. ಹಾಗಾಗಿ ನಾನು ನಿಲ್ಲು ಅಂದರೆ ಸ್ವಲ್ಪ ತುಂಬಿದೆ ಅಂತ. ನೆಕ್ಸ್ಟು ಸ್ಟೇಟಸ್ ಆಫ್ ಫಿಲ್ಲಿಂಗ್ ಆಫ್ ಸ್ಟೋರೇಜ್ ಸ್ಪೇಸ್. ಇದು ಏನು ಈ ಕೆರೆ ಯಾವಾಗ ತುಂಬುತ್ತೆ ಅಂತ ಆಪ್ಷನ್. ಇದು ಮಾಮೂಲಿ ಫಿಲ್ಡ್ ಎವ್ರಿ ಇಯರ್ ಪ್ರತಿ ವರ್ಷ ತುಂಬುತ್ತಾ ಅಥವಾ ಯೂಶಲಿ ಫಿಲ್ಡ್ ಅಪ್ ಅಂತ ಸಾಮಾನ್ಯವಾಗಿ ಯಾವಾಗಾದ್ರೂ ತುಂಬುತ್ತಾ, ರೇರ್ಲಿ ಫಿಲ್ಡ್ ಅಪ್ ಅಂತ ಕೇಳುತ್ತೆ, ನೆವರ್ ಫಿಲ್ಡ್ ಅಪ್. ಇದು ನಾನು ಕೇಳಿದಾಗ ಕೆರೆ ಇದು ಯಾವತ್ತೂ ತುಂಬಿಲ್ಲ ಅಂತ ಹೇಳಿದ್ರು ನಾನು ನೆವರ್ ಫಿಲ್ಡ್ ಅಪ್ ಅಂತ ಕೊಟ್ಟಿದ್ದೀನಿ. ನೀವು ಸಾಮಾನ್ಯವಾಗಿ ಎನಿ ಟೈಮ್ ಫಿಲ್ ಇದ್ದರೆ ಫಿಲ್ಡ್ ಅಪ್ ಎವ್ರಿ ಇಯರ್ ಅಂತ ಕೊಡ್ಬೋದು. ನೀವು ನೋಡ್ಕೊಂಡು ಈ ಆಪ್ಷನ್ ಕೊಡಿ. ನಾನು ಇಲ್ಲಿ ನೆವರ್ ಫಿಲ್ಡ್ ಅಪ್ ಅಂತ ಕೊಟ್ಟಿದ್ದೀನಿ. ವೆದರ್ MI ಸ್ಕೀಮ್ ಈಸ್ ಯೂಸ್ಡ್ ಫಾರ್ ಡ್ರಿಂಕಿಂಗ್ ವಾಟರ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ. MI ಸ್ಕೀಮ್ ಇದು ಮೈನರ್ ಇರಿಗೇಷನ್ ಸ್ಕೀಮು ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಏನಾದರೂ ಯೂಸ್ ಆಗಿದೆ ಅಂತ ಕೇಳುತ್ತೆ. ಇದು ಡ್ರಿಂಕಿಂಗ್ ವಾಟ್ರಿಗೇನು ಯೂಸ್ ಆಗೋಲ್ಲ ಇಲ್ಲಿ. ನಾನು ನೋ ಅಂತ ಕೊಟ್ಟಿದ್ದೀನಿ. ನೀವು ಆದರೆ ಕೆಲವೊಂದು ಕೆರೆ ಕಟ್ಟೆಗಳಿಂದ ನೀರು ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಆವಾಗ ನೀವು ನೋ ಎಸ್ ಅಂತ ಕೊಡ್ಬೋದು. ನಾನಿಲ್ಲಿ ಯೂಸ್ ಆಗಿರಲಿಲ್ಲ, ಹಾಗಾಗಿ ನಾನು ನೋ ಅಂತ ಕೊಟ್ಟಿದ್ದೀನಿ. ವೆದರ್ ದ ಸ್ಕೀಮ್ ಈಸ್ ಕ್ಯಾಪ್ಚರ್ಡ್ ಇನ್ ಪ್ರೀವಿಯಸ್ ಸೆನ್ಸಸ್. ನಾನು ಆವಾಗಲೇ ಹೇಳಿದ್ನಲ್ಲ ಕೆಲವೊಂದು ಡೇಟಾ ಬಂದಿರುತ್ತೆ, ಆ ಡೇಟಾನಾದ್ರೂ ನೀವು ಎಡಿಟ್ ಕೊಟ್ಟಿದ್ರೆ ಇದು ಎಸ್ ಅಂತ ಕೊಡಬೇಕು. ಇವಾಗ ಮಾಮೂಲಿ ನಾನು ಹೊಸ ಡಾಟಾ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ನೋ ಅಂತ ಕೊಡ್ತೀನಿ. ಇಷ್ಟು ಕೊಟ್ಟಾದಮೇಲೆ ಲಾಸ್ಟಿಗೆ ಕ್ಲೀನಾಗಿ ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಕೊಟ್ಬಿಟ್ರೆ ನಿಮ್ಮದು ಏನು ಸರ್ಫೇಸ್ ವಾಟರ್ ಸ್ಕೀಮ್ ಒಂದು ಸಮೀಕ್ಷೆ ಮುಕ್ತಾಯವಾಗುತ್ತೆ. ಸೇವ್ ಕೊಡ್ತೀನಿ, ನೋಡ್ಬೋದು. ಎಂಟ್ರ್ ನಂಬರ್ ಆಫ್ ವಿಲೇಜ್ ಕವರ್ಡ್ ಬೈ ಸ್ಕೀಮ್. ನೀವು ಪ್ರತಿಯೊಂದು ಫಿಲ್ ಮಾಡಬೇಕಾಗುತ್ತೆ. ಏನಾದರೂ ಮಿಸ್ಟೇಕ್ ಮಾಡಿದರೆ ತೊಗೊಳ್ಳಲ್ಲ, ಇದು ಅದೇ ಇಂಡಿಕೇಟ್ ಮಾಡುತ್ತೆ. ನಾನಿಲ್ಲಿ ವಿಲೇಜ್ ಎಷ್ಟು ಕವರ್ಡ್ ಆಗಿದೆ ಅಂತ ಎಂಟ್ರಿ ಮಾಡಲಿಲ್ಲ, ಹಾಗಾಗಿ ಅದು ಇವಾಗ ಕಂಪ್ಲೀಟ್ ಆಗೋಲ್ಲ. ಇಲ್ಲಿ ನೋಡಿಕೊಂಡು ಇಲ್ಲಿ ನೋಡ್ಬೋದು ನೀವು 32ನೇ ಆಪ್ಷನ್ ನಂಬರ್ ಆಫ್ ವಿಲೇಜ್ ಕವರ್ಡ್ ಬೈ ದಿ ಸ್ಕೀಮ್ ಒಂದಂತ ಕೊಟ್ಟಿದ್ದೆ ನಾನು ಮೊದಲೇ ಇದರಲ್ಲಿ. ಇದನ್ನು ಒಂದಂತ ಕೊಡ್ತೀನಿ. ಇವಾಗ ಸೇವ್ ಕೊಡ್ತೀನಿ. ಎಂಟ್ರ್ ಡಿಸೈನ್ ಸ್ಟೋರೇಜ್ ಅಂತ ಕೇಳುತ್ತೆ. ಡಿಸೈನ್ ಸ್ಟೋರೇಜ್ ಅಂತ ತೊಗೊಂಡಿಲ್ಲ ನಾನು. ಸ್ಪೆಸಿಫಿಕ್ ಫ್ಯೂಚರ್ ಆಫ್ ರಿಸರ್ವರ್ ಟ್ಯಾಂಕ್ ಅದರ್ ಸ್ಟೋರೇಜ್ ಅಂತ ಕೇಳುತ್ತೆ. ಆವಾಗಲೇ ನಾನು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ತೋರಿಸಿದ್ದೆ ಎಷ್ಟು ಇಷ್ಟು ಆಳ ಇದೆ, ಇಷ್ಟು ಎಕರೆ ಇದೆ, ಅದು ಸರ್ವೆ ನಂಬರ್ ಕೆರೆ ಅಂದರೆ ಯಾವ ರೀತಿ ಇದು ಮಾಡೋದಂತ. ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ನಿಮಗೆ. ಇನ್ 3.2 ಎಕರೆ 8 ಫೀಟ್ ಹೈಟ್ ವಾಟರ್ ಹೌ ಮೆನಿ ಕ್ಯೂಬಿಕ್ ಮೀಟರ್ಸ್ ಅಂತ ನಾನು ಸರ್ಚ್ ಕೊಟ್ಟಿದ್ದೀನಿ. ಅದು ಆನ್ಸರ್ ಬಂದಿದೆ ನೋಡಿ ಇಲ್ಲಿ. ಮಾಮೂಲಿ ನೋಡ್ಬೋದು ನೀವು. ಈ ಥರ ಎಕರೆ ಗುಂಟೆ ಎಷ್ಟು ಫೀಟ್ ಹೈಟ್ ಇದೆ ಅಂತ ಹಾಕಿ ಎಷ್ಟು ಕ್ಯೂಬಿಕ್ ಮೀಟ್ರು ನೀರು ಸಂಗ್ರಹಣೆ ಆಗುತ್ತೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಅದು ಬರುತ್ತೆ. ನೀವು ಈ ರೀತಿ ಗೂಗಲಲ್ಲಿ ಸರ್ಚ್ ಕೊಟ್ಕೊಂಡು ಕ್ಯೂಬಿಕ್ ಮೀಟರ್ಸನ್ನು ನೀವು ಏನು ಇದು ಇರುತ್ತೆ ಹಾಕ್ಬೋದು. ಇಲ್ಲಿ 31,577.13 ಅಂತ ಬಂದಿದೆ. ನಾನು 31,577.13 ಕ್ಯೂಬಿಕ್ ಮೀಟ್ರ್ ಅಂತ ಹಾಕಿದ್ದೀನಿ. ಈ ರೀತಿ ಹಾಕಿ ಸೇವ್ ಕೊಟ್ಬಿಟ್ರೆ ನಿಮ್ಮದು ಒಂದು ಗ್ರೌಂಡ್ ವಾಟರ್ ಸ್ಕೀಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೀವು ಏನೇ ಮಿಸ್ಟೇಕ್ ಮಾಡಿದ್ರೂ ಅದು ಇಂಡಿಕೇಟ್ ಕೊಡುತ್ತೆ. ಅದನ್ನು ನೋಡಿಕೊಂಡು ಅದನ್ನು ಫಿಲ್ ಮಾಡಿಕೊಂಡು ನಿಮ್ಮ ಸಮೀಕ್ಷೆ ಮಾಡಿಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಾನು ಏನೇ ವಿಡಿಯೋ ಮಾಡಿದ್ರೂ ನಿಮಗೆ ಬರಲ್ಲ. ಯೂಟ್ಯೂಬ್ ಅನ್ನೋದು ಸಾಗರ ಇದ್ದ ಹಾಗೆ. ಹಾಗಾಗಿ
ನಮ್ಮ ವಿಡಿಯೋಗಳೆಲ್ಲ ನಿಮಗೆ ಇಂಡಿಕೇಟ್ ಆಗೋಲ್ಲ. ನಾವೇನಾದರೂ ಲಿಂಕ್ ಕಳಿಸಿದ್ರೆ ಮಾತ್ರ ನಿಮ್ಗೆ ಇಂಡಿಕೇಟ್ ಆಗುತ್ತೆ. ಹಾಗಾಗಿ ಈ ಥರ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಹಾಯವಾಗುವಂಥ ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.